ಸರ್, ನನ್ನ ಹೆಸರು ಶೈಲೇಂದ್ರ ಅಂದ್ಬಿಟ್ಟು. ನಮ್ಮ ತಂದೆ ಹೆಸರು ಟಿ ಪುಟ್ಟೇಗೌಡ. ನಾವು ದೇಶಹಳ್ಳಿ ಗ್ರಾಮದವರು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮದು ಬಂದು ಫಸ್ಟು ಇದೆಲ್ಲ ಬರೀ ತೆಂಗಿನ ಮರ ಇತ್ತು ಅಷ್ಟೇ ಇದು ಈ ತೋಟದಲ್ಲಿ. ಮತ್ತು ಈಗ ಮಿಶ್ರ ಬೆಳೆಯಾಗಿ ನಾವು ಜಾಯಿಕಾಯಿ, ಅಡಿಕೆ ಮತ್ತು ಏಲಕ್ಕಿ, ಮೆಣಸು, ಕಾಫಿ ಇಷ್ಟು ಬೆಳೆನೂ ಮಾಡ್ತಾಯಿದ್ದೀವಿ ಸದ್ಯಕ್ಕೆ. ಮತ್ತು ಹಸು ಕುರಿಗಳೆಲ್ಲ ಫಾರಮ್ ಇದೆ, ಕೋಳಿ ಸಾಕಾಣಿಕೆ ಇದೆ ನಂದು. ನಾನು ಹಸುಗಳಿಗೆಲ್ಲ ಇಲ್ಲೇ ಬದುಗಳಲ್ಲೂ ಯಾವುದೂ ವೇಸ್ಟ್ ಮಾಡಿಲ್ಲ ಜಮೀನು ಜಾಗನ. ನಾನು ಎಲ್ಲ ಬದುಗಳಿಗೆಲ್ಲ ಸೀಮೆ ಹುಲ್ಲು ಹಾಕೊಂಡಿದ್ದೀನಿ, ಮತ್ತು ಮುಸ್ಕಿನ ಜೋಳ ಸಪ್ರೇಟ್ ಹಾಕೋತೀನಿ. ಮತ್ತು ಇದು ಮಾರ್ಕೆಟಿಂಗ್ ಬಂದು ಜಾಯಿಕಾಯ್ದು ತುಂಬ ಚೆನ್ನಾಗಿದೆ ಇಲ್ಲಿ. ಅಂದರೆ ಲೋಕಲಲ್ಲೇ ಮಾರ್ಕೋತಾ ಇದ್ದೀನಿ. ಸಿಂಗಲ್ಲಿ ನಮಗೆ 1.5 ತಿಂಗಳು ಎಳ್ನೀರು ನಾನು ಇದು ಮಾಡ್ತಾಯಿದ್ದೀನಿ. 1.5 ತಿಂಗಳಿಗೆ ಇಲ್ಲ ಏನಿಲ್ಲ ಅಂದರೂ ಒಂದು 60-65 ಸಾವಿರ ಅಮೌಂಟು ಮೇಜರಾಗಿ ಬರುತ್ತೆ ಅದು. ಈಗ ಅಡಿಕೆದು ಮತ್ತು ಅವರೇ ಬಂದು ವರ್ಷದ ಲೆಕ್ಕದಲ್ಲಿ ಈಗ 4 ವರ್ಷದ ಗಿಡ ಅಡಿಕೆ ಬಂದು ನಮ್ಮದು. ಹಂಗಾಗಿ ಅಡಿಕೆದು ಸದ್ಯಕ್ಕೇನು ಸ್ವಲ್ಪ ಇಳುವರಿ ಬರ್ತಿದೆ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಾಗೋ ಚಾನ್ಸಸ್ ಇದೆ. ಮತ್ತು ಇದು ಮೆಣಸು ಬಂದು ಅದು ತುಂಬ ಚೆನ್ನಾಗಿದೆ. ಮಾರ್ಕೆಟಿಂಗ್ ಅದೇನು ಲೋಕಲಲ್ಲೇ ಮಾರ್ಕೋಬೋದು, ತೊಂದರೆ ಇಲ್ಲ ಅದು. ಮತ್ತು ಭತ್ತ ಬೆಳೀತಾ ಇದ್ದೀನಿ. ಭತ್ತ ಅಂದರೆ RNR ಅಂದ್ಬಿಟ್ಟು ಹೊಸ ತಳಿಯೋದು, ಶುಗರ್ಗೆ ಒಳ್ಳೆಯದು ಅಂದ್ಬಿಟ್ಟು, ಶುಗರ್ ಪೇಷಂಟ್ಗೆ ಇದು ಅನುಕೂಲ ಇದಾಗಲಿ ಅಂದ್ಬಿಟ್ಟು ಬೆಳೀತಾ ಇದ್ದೀವಿ. ತುಂಬ ಚೆನ್ನಾಗದೆ ಇದು. ಒಟ್ಲು ಹಾಕಿದ್ದೀನಿ, ಈಗ ನಾಟಿ ಮಾಡಬೇಕೀಗ ಸದ್ಯದಲ್ಲೇ. ಮತ್ತು ಅದು ನಮಗೆ ಮನೆ ಬಳಕೆಗೂ ಹೋಗುತ್ತೆ ಮತ್ತು ಮಾರಾಟಕ್ಕೂ ಹೋಗುತ್ತೆ. ಎರೆಹುಳು ಗೊಬ್ಬರ ಮತ್ತು ನಾನೇ ತಯಾರು ಮಾಡ್ಕೊತಾ ಇದ್ದೀನಿ. ಮತ್ತು ರಾಸಾಯನಿಕ ಗೊಬ್ಬರ ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ ನಮ್ಮ ತೋಟ ಜಮೀನುಗಳಿಗೆ. ನಾನೇ ಹಸುಗಳು ಇರೋದ್ರಿಂದ ನನಗೆ ಆ ಗೊಬ್ಬರ ಮತ್ತು ಎರೆಹುಳು ಕಾಂಪೋಸ್ಟು ಇದೆಲ್ಲ ಯೂಸ್ ಮಾಡ್ಕೊಂಡು ನನಗೆ ಸಾಧ್ಯವಾದಷ್ಟು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ತುಂಬ ಆದಾಯನೂ ಸ್ವಲ್ಪ, ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಏಲಕ್ಕಿ ಬಂದಿದೆ, ಏಲಕ್ಕಿನೂ ಇದು 2ನೇ ವರ್ಷದ ಏಲಕ್ಕಿ ನಂದೀಗ. ಮತ್ತು ಜೇನು ಕೃಷಿನೂ ಮಾಡ್ತಾಯಿದ್ದೀನಿ. ನನಗೆ ಏಲಕ್ಕಿಗೆ ಮುಖ್ಯವಾಗಿ ಜೇನು ಕೃಷಿನೇ ಇಂಪಾರ್ಟೆಂಟು. ಹಂಗಾಗಿ ನನಗೆ ಜೇನು ಕೃಷಿ ಪಾಲಿನೇಷನ್ಗೆ ಏಲಕ್ಕಿಗೆ 80% ಜೇನು ಕೃಷಿಯಿಂದನೇ ಪಾಲಿನೇಷನ್ ಆಗೋದು ಏಲಕ್ಕಿ. ಜೇನುತುಪ್ಪನೂ ತಗೋತಾ ಇದ್ದೀನಿ ಅದರಿಂದ. ಮುಖ್ಯವಾಗಿ ನಾವು ಎಲ್ಕ ಡ್ರಿಪ್ ಮಾಡಿದ್ದೀವಿ ಮತ್ತು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀನಿ ನನ್ನ ತೋಟಕ್ಕೆ. ನೀರಾವರಿಗೆ ನೀರನ್ನ ಆದಷ್ಟು ಮಿತವಾಗಿ ಬಳಸ್ಕೊಂಡು ತೇವಾಂಶನೂ ಕಾಪಾಡ್ಕೊಂಡು ತೋಟದಲ್ಲಿ ಮಾಡ್ತಾಯಿದ್ದೀನಿ. ನೀರಿನ ಸಮಸ್ಯೆ ಸದ್ಯಕ್ಕೇನಿಲ್ಲ ನನಗೆ. ಮತ್ತು ಇದು ನಾನು ವೇಸ್ಟ್ ಗರಿ ಎಲ್ಲ ಗೊದ್ಮಟ್ಟೆ ಗರಿ ಎಲ್ಲ ಬೀಳೋದಿಲ್ಲ, ಒಂದು ಕಡೆ ಸ್ಟಾಕ್ ಮಾಡ್ಕೊಂಡು ಅದನ್ನು ಪುಡಿ ಮಾಡಿ ಮತ್ತು ಎಲ್ಲ ಮಲ್ಚಿಂಗ್ ಮಾಡ್ತೀನಿ ತೋಟಕ್ಕೆಲ್ಲ. ಅದರಿಂದ ನನಗೆ ಎರೆಹುಳದ್ದು ಉತ್ಪತ್ತಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ ತೋಟದಲ್ಲಿ. ಮತ್ತು ತೇವಾಂಶನ ಕಾಪಾಡ್ತಾ ಇತ್ತೆ. ಮತ್ತು ಮಿತವಾಗಿ ನೀರಿನ ಬಳಕೆನೂ ಮಿತ ಆಗುತ್ತೆ. ಮತ್ತು ನನಗೆ ಹಸುವಿಂದ ನನಗೆ ಅದು ಡೈರಿ ಫಾರಮ್ ಹಾಲು ಹಾಕ್ತಾಯಿದ್ದೀನಿ, ಮನೆ ಬಳಕೆಗೂ ಬಳಸ್ತಾ ಇದ್ದೀನಿ ಅದನ್ನು. ಮತ್ತು ಇದು ಒಂದೇ ಬೆಳೆ ನಂಬ್ಕೊಂಡು ನಾವು ವ್ಯವಸಾಯ ಮಾಡ್ಕೊಂಡಿರಿದ್ರೆ ಏನೂ ಸಾಧಿಸೋಕ್ಕಾಗಲ್ಲ ಮತ್ತು ಲಾಭನೂ ಪಡ್ಕೊಳ್ಳೋಕ್ಕಾಗಲ್ಲ ಕೃಷಿಯಿಂದ. ಹಂಗಾಗಿ ಮಿಶ್ರ ಬೆಳೆ ಮಾಡಿದ್ರೆ ಒಂದಲ್ಲ ಒಂದು ಯಾವ್ದಾರ ಬೆಳೆಯಲ್ಲಿ ಒಂದು ಕಮರ್ಷಿಯಲ್ ಥರ ಮಾಡಿಕೊಂಡು ಸಂಬಳ ಬರುವ ಥರ ಮಾಡ್ಕೊಂಡು ಹೆಂಗೋ ನಾವು ಜೀವನ ನಡೆಸ್ಕೊಂಡು ಹೋಗ್ಬೋದು. ನಾನು ಸೋಲಾರ್ ಘಟಕ ಅಳವಡಿಸ್ಕೊಂಡಿರೋದ್ರಿಂದ ನನಗೆ ತುಂಬ ಉಪಯೋಗ ಆಗೈತೆ. ಮತ್ತು ನಾನು ಬೋರ್ವೆಲ್ಲು ಮತ್ತು ಬಾವಿ 2 ಕಡೆಯಿಂದನೂ ನೀರನ್ನ ಸೋಲಾರಲ್ಲೇ ಡಂಪ್ ಮಾಡಿಕೊಂಡು ತೋಟಕ್ಕೆ ನೀರಾವರಿ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ ಯಾವ ಟೈಮ್ ಬೇಕು ಆ ಟೈಮಲ್ಲಿ ತೋಟದಲ್ಲಿ ನೀರಾವರಿ ಮಾಡ್ಕೊಂಡು ವಿದ್ಯುತ್ನ ಬಳಕೆನ ಕಡಿಮೆನೂ ಮಾಡ್ಕೊಂಡು ವಿದ್ಯುತ್ ಬಳಸ್ತೇನೆ. ಎನಿ ಟೈಮ್ ನನಗೆ ಯಾವಾಗ ಬೇಕೋ ನೀರು ಆವಾಗ ತೋಟಕ್ಕೆ ಮಾಡ್ಕೋಬೋದು, ತೊಂದರೆ ಇಲ್ದೇ. ಆಮೇಲೆ ನಾನು ತೋಟ ನಿರ್ವಹಣೆಗೆ ಯಂತ್ರೋಪಕರಣ ಬಳಸ್ಕೊಂಡು ಆದಷ್ಟು ಸಾಧ್ಯವಾದಷ್ಟು ಆಳುಗಳ ಸಮಸ್ಯೆನ ಹೋಗಲಾಡಿಸ್ಕೊಂಡಿದ್ದೀನಿ. ಹೆಚ್ಚಿನ ಕೃಷಿ ತಾಂತ್ರಿಕ ಮಾಹಿತಿ ಮತ್ತು ಸಲಹೆಗಳಿಗಾಗಿ ಕೃಷಿ ವಿಶ್ವ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರಿಬೇಡಿ. ಧನ್ಯವಾದಗಳು.